ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ 1 ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಟೋಟಲ್ ಪ್ರೊಡಕ್ಷನ್, ಎವರೇಜ್ ಪ್ರೊಡಕ್ಷನ್, ಮಾರ್ಜಿನಲ್ ಪ್ರೊಡಕ್ಷನ್ ಇದಕ್ಕೆ ಸಂಬಂಧಪಟ್ಟಂಥ ನ್ಯೂಮರಿಕಲ್ ಪಾರ್ಟ್ ಅನ್ನು ನೋಡೋಣ. ಇದರಲ್ಲಿ 2 ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರುತ್ತೆ. ಒಂದು, ಈ ಕೆಳಗಿನ ಪ್ರಶ್ನೆಗಳಿಗೆ 12 ವಾಕ್ಯಗಳಲ್ಲಿ ಉತ್ತರಿಸಿ 4 ಅಂಕದ ಪ್ರಶ್ನೆ ಬರುತ್ತೆ. ಇನ್ನು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ 5 ಅಂಕಕ್ಕೆ ಬರುತ್ತೆ. ಎರಡನ್ನೂ ಇದರೊಳಗೆ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ 4 ಅಂಕಕ್ಕೆ ಬರ್ತಕ್ಕಂತಹ ಪ್ರಶ್ನೆ ಇದೆ. ಅದರ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ. ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನದ ಪಟ್ಟಿಯನ್ನು ನೀಡುತ್ತದೆ. ಅದಕ್ಕನುಗುಣವಾದ ಸರಾಸರಿ ಉತ್ಪನ್ನ ಹಾಗೂ ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲು ನೀವು ಪ್ರಶ್ನೆಯನ್ನು ಬರ್ಕೊಂಡ್ರೆ ಗೊತ್ತಾಗತ್ತೆ. ಇಲ್ಲಿ TPL ಟೋಟಲ್ ಪ್ರೊಡಕ್ಷನ್ ಆಫ್ L 0, 15, 35, 50, 40, 48 ಅಂತ ಕೊಟ್ಟಿದ್ದಾರೆ. L ಅಂತಂದರೆ ಶ್ರಮದ ಘಟಕಗಳು 0, 1, 2, 3, 4, 5 ಅಂತ ಕೊಟ್ಟಿದ್ದಾರೆ. ಏನು ಕಂಡುಹಿಡಿ ಅಂದಿದ್ದಾರೆ ಅವರು? TP ಮೀನ್ಸ್ ಒಟ್ಟು ಉತ್ಪನ್ನ, AP ಮೀನ್ಸ್ ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನಗಳನ್ನು TP ಕೊಟ್ಟಿದ್ದಾರೆ. ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದಕ್ಕೂ ಮುಂಚೆ ನಾವೇನು ತಿಳ್ಕೊಬೇಕಪ್ಪ ಅಂತಂದರೆ TP ಅಂತಂದರೆ ಒಟ್ಟು ಉತ್ಪನ್ನ. ಈಗಾಗಲೇ ಅವರು ಕೊಟ್ಟಿದ್ದಾರೆ. ಆದರೆ ಅದರ ಅರ್ಥ ತಿಳ್ಕೊಂಡ್ರೆ 2 ಪ್ರಾಬ್ಲಮ್ಗೆ ಉತ್ತರವನ್ನು ಬಿಡಿಸ್ಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಒಟ್ಟು ಉತ್ಪನ್ನ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಅಂತ ಕರಿತೀವಿ. ಒಟ್ಟು ಉತ್ಪನ್ನವನ್ನು ಹೆಂಗೆ ಕಂಡುಹಿಡಿತೀವಪ್ಪ ಅಂತಂದರೆ TP = ದಿ ಸಿಗ್ಮಾ MP. TP ಅಂತಂದರೆ ಒಟ್ಟು ಉತ್ಪನ್ನ, ಸಿಗ್ಮಾ MP ಅಂತಂದರೆ ಸೀಮಾಂತ ಉತ್ಪನ್ನವನ್ನು ಪ್ರತಿನಿಧಿಸ್ತದೆ. ಇನ್ನು ಎರಡನೇದಾಗಿ AP ಅಂತಂದರೆ ಸರಾಸರಿ ಉತ್ಪನ್ನ, ಎವರೇಜ್ ಪ್ರೊಡಕ್ಷನ್ ಅಂತ ಕರಿತೀವಿ. ಪ್ರಾಡಕ್ಟ್ ಬದಲಾಗುವ ಉತ್ಪಾದನಾಂಗದ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಅಂತ ಕರಿತೀವಿ. ಸರಾಸರಿ ಉತ್ಪನ್ನವನ್ನು APL ಅಂತ ಕರಿತೀವಿ. APL ಹೆಂಗೆ ಕಂಡುಹಿಡಿತೀವಿ? TPL / L. ಒಟ್ಟು ಉತ್ಪನ್ನವನ್ನು ಉತ್ಪಾದನಾ ಘಟಕಗಳೊಂದಿಗೆ ಭಾಗಿಸಿದಾಗ ಬರ್ತಕ್ಕಂಥದ್ದು ಸರಾಸರಿ ಉತ್ಪನ್ನ ಅಂತ ನಾವು ಕರಿತೀವಿ. ಇನ್ನು ಮೂರನೇದಾಗಿ ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಸೀಮಾಂತ ಉತ್ಪನ್ನ ಅಂದರೆ ಇತರೆ ಎಲ್ಲ ಉತ್ಪಾದನಾಂಗಗಳು ಸ್ಥಿರವಾಗಿದ್ದು ಒಂದು ಉತ್ಪಾದನಾಂಗದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಅಂತ ನಾವು ಕರಿತೀವಿ. ಸೀಮಾಂತ ಉತ್ಪನ್ನವನ್ನು ಹೆಂಗೆ ಕಂಡುಹಿಡಿತೀವಿ? MPL = ದಿ TPL - TPL - 1 ಅಂತ ಹೇಳಿ ಕೊಟ್ಟಿದ್ದಾರೆ. TPL ಅಂತಂದರೆ ಒಟ್ಟು ಉತ್ಪನ್ನ. ಅದರಲ್ಲಿ ಈಗಿದ್ದ ಒಟ್ಟು ಉತ್ಪನ್ನ TPL - 1 ಅಂತಂದರೆ ಮೊದಲಿದ್ದ ಒಟ್ಟು ಉತ್ಪನ್ನ. ಈಗಿದ್ದ ಒಟ್ಟು ಉತ್ಪನ್ನದಲ್ಲಿ ಮೊದಲಿದ್ದ ಒಟ್ಟು ಉತ್ಪನ್ನವನ್ನು ಕಳೆದಾಗ ಸೀಮಾಂತ ಉತ್ಪನ್ನ ನಮಗೆ ಸಿಗ್ತದೆ. ಇಲ್ಲಿ TP ನೋಡಿ, L ಕೊಟ್ಟಿದ್ದಾರೆ. ಶ್ರಮದ ಘಟಕಗಳು 0, 1, 2, 3, 4, 5 ಆ್ಯಜ್ವಲ್ ಇಲ್ಲಿ ಬರ್ಕೊಂಬಿಡೋದು 0, 1, 2, 3, 4, 5 ಅಂಥೇಳಿ. ಇನ್ನು TP ಕೊಟ್ಟಿದ್ದಾರೆ
0, 15, 35, 50, 40, 48 ಅಂತೇಳಿ ಸೇಮ್ ಆ್ಯಸ್ ವೆಲ್ 0, 15, 35, 50, 40, 48 ಅಂತ ಬರ್ಕೊಂಬಿಡೋದು. ಇನ್ನು ಎ ಪಿ ಎಲ್ ಕಂಡುಹಿಡಿಬೇಕು. ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಯಿರಿ, ಆಮೇಲೆ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯಿರಿ. ಎ ಪಿ ಎಲ್ ಅಂತಂದರೆ ಸರಾಸರಿ ಉತ್ಪನ್ನ, ಎಮ್ ಪಿ ಎಲ್ ಅಂತಂದರೆ ಸೀಮಾಂತ ಉತ್ಪನ್ನವನ್ನು ತೋರಿಸ್ತದೆ. ಎ ಪಿ ಎಲ್ ಟಿ ಪಿ ಎಲ್ ಎಷ್ಟಿದೆ? 0 ಡಿವೈಡೆಡ್ ಬೈ 0. ಇಲ್ಲಿ ಸೂತ್ರದ ಪ್ರಕಾರ ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಇದೆ. ಹಾಗಾಗಿ 0 ಡಿವೈಡೆಡ್ ಬೈ 0 ಕೊಡೋದು 0. ನೀವು ಕ್ಯಾಲ್ಕುಲೇಟರನ್ನು ಯೂಸ್ ಮಾಡಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ನೋಡಿ 15 ಡಿವೈಡೆಡ್ ಬೈ 1, 15 ಬಾಗಲೇ 1, 15 ಡಿವೈಡೆಡ್ ಬೈ 1, 1 15 ಬರ್ತದೆ ಸರಾಸರಿ ಉತ್ಪನ್ನ. ಮೊದಲು 35 ಡಿವೈಡೆಡ್ ಬೈ ಬಾಗಲೇ 2 ಮಾಡಿದರೆ 17.5 ಬರ್ತದೆ. ಇನ್ನು ಟಿ ಪಿ ಎಲ್ ಎಷ್ಟಿದೆ? 50 ಮೂರನೇ ಘಟಕ ಡಿವೈಡೆಡ್ ಬೈ 3 ಈಕ್ವಲ್ ಟು ದಿ 16.67 ಬರ್ತದೆ. ಟಿ ಪಿ ಎಲ್ ಎಷ್ಟು? ನಾಲ್ಕನೇ ಘಟಕದ್ದು 40 ಡಿವೈಡೆಡ್ ಬೈ 4 ಈಕ್ವಲ್ ಟು ದಿ 10 ಬರ್ತದೆ. ಇನ್ನು ಐದನೇ ಘಟಕದ್ದು 48 ನೋಡಿ 48 ಡಿವೈಡೆಡ್ ಬೈ 5 ಈಕ್ವಲ್ ಟು ದಿ 9.6 ಬರ್ತದೆ. ಈಗ ಎ ಪಿ ಎಲ್ ಕಂಡುಹಿಡಿಯಿರಿ ಅಂತ, ಸರಾಸರಿ ಉತ್ಪನ್ನವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಆ ಮೂಲಕ ಸರಾಸರಿ ಉತ್ಪನ್ನವನ್ನು 0, 15, 17.5, 16.67, 10, 9.6 ಕಂಡು ಹಿಡಿದ್ವಿ. ಆ ಮೂಲಕ ಸೀಮಾಂತ ಉತ್ಪನ್ನ ಅಂತ ಹೇಳಿದೆ ನಾವು. ಸೀಮಾಂತ ಉತ್ಪನ್ನ ಅಂತಂದರೆ ಈಗಿದ್ದ ಒಟ್ಟು ಉತ್ಪನ್ನ ನೋಡಿ 0 ಇದೆ, ಮೊದಲೇನೂ ಇಲ್ಲ ಪ್ರಾರಂಭದೊಳಗೆ. ಈಗಿದ್ದ ಒಟ್ಟು ಉತ್ಪನ್ನ ಇದು, ಮೊದಲಿದ್ದ ಒಟ್ಟು ಉತ್ಪನ್ನ ಯಾವುದೂ ಇಲ್ಲ. ಹೀಗಾಗಿ ಏನು ಮಾಡುತ್ತೆ, ಇಲ್ಲಿ 0 ಬರ್ಕೊಳ್ಳೋದು. ಈಗಿದ್ದ ಒಟ್ಟು ಉತ್ಪನ್ನ ಎಷ್ಟಿದೆ? 15. ಮೊದಲಿದ್ದ ಒಟ್ಟು ಉತ್ಪನ್ನ 0 ಇದೆ, ಹೀಗಾಗಿ 15 ಮೈನಸ್ 0 ಈಕ್ವಲ್ ಟು ದಿ 15. ಇನ್ನು ಎರಡನೇ ಘಟಕವನ್ನು ಉತ್ಪಾದಿಸಿದಾಗ ಈಗಿದ್ದ ಒಟ್ಟು ಉತ್ಪನ್ನ ಎಷ್ಟು? ಶ್ರಮದ ಘಟಕವನ್ನು ಹೆಚ್ಚು ಬಳಸ್ಕೊಂಡಾಗ ಈಗಿದ್ದ ಒಟ್ಟು ಉತ್ಪನ್ನ 35. ಈಗಿದ್ದ ಒಟ್ಟು ಉತ್ಪನ್ನದ 35ರೊಳಗೆ ಮೊದಲಿದ್ದ ಒಟ್ಟು ಉತ್ಪನ್ನ 15 ಮೈನಸ್ ಮಾಡಿದರೆ 20 ಬರ್ತದೆ. ಹಂಗೆ ಮೂರನೇ ಘಟಕವನ್ನು ಶ್ರಮದ ಘಟಕವನ್ನು ಬಳಸ್ಕೊಂಡಾಗ ಈಗಿದ್ದ ಒಟ್ಟು ಉತ್ಪನ್ನ 50, ಮೊದಲಿದ್ದ ಒಟ್ಟು ಉತ್ಪನ್ನ 35. 50 ಮೈನಸ್ 35 ಈಕ್ವಲ್ ಟು ದಿ 15. ಇನ್ನು ಈಗಿದ್ದ ನಾಲ್ಕನೇ ಘಟಕ ಶ್ರಮವನ್ನು ಬಳಸಿದಾಗ ಈಗಿದ್ದ ಒಟ್ಟು ಉತ್ಪನ್ನ 40. 40 ಮೈನಸ್ 50 ಈಕ್ವಲ್ ಟು ದಿ -10. ಐದನೇ ಘಟಕ ಶ್ರಮವನ್ನು ಬಳಸಿದಾಗ ಈಗಿದ್ದ ಒಟ್ಟು ಉತ್ಪನ್ನ 48. 48 ಮೈನಸ್ 40 ಈಕ್ವಲ್ ಟು ದಿ 8. ಈ ರೀತಿ ನಾವು ಕಂಡುಹಿಡಿದ್ರೆ 4 ಅಂಕವನ್ನು ಪಡಿಬೋದು. ಇನ್ನು ಮತ್ತೊಂದು ಪ್ರಶ್ನೆ ಇದೆ. ಇದು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ. ಇದಕ್ಕೆ 5 ಅಂಕ ನಿಗದಿಪಡಿಸಲಾಗಿದೆ. ಇದರಲ್ಲಿ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೇಮ್ ಆ್ಯಸ್ ಈಗ ಮೊದಲನೇ ಪ್ರಾಬ್ಲಮ್ ಏನು ಮಾಡಿದ್ವಿ, ಎಲ್ಲ ಗ್ಯಾಪ್ ಇದ್ದವು, ಆ ಮೂಲಕ ಎಲ್ಲವನ್ನು ತುಂಬಿರಿ. ಆದರೆ ಇದರಲ್ಲಿ ಕೆಲವೊಂದನ್ನು ಗ್ಯಾಪ್ ಕೊಟ್ಟು ಆಮೇಲೆ ಅದನ್ನು ಫುಲ್ಫಿಲ್ ಮಾಡಿ ಅಂತ ಕೇಳಿದ್ದಾರೆ. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ನೋಡಿ, ಉತ್ಪಾದನಾಂಕಗಳನ್ನು ಕೊಟ್ಟಿದ್ದಾರೆ. 0, 1, 2, 3, 4, 5, 6 ಅಂತ ಕೊಟ್ಟಿದ್ದಾರೆ. ಟಿ ಪಿ ಎಲ್ ಅಂತಂದರೆ ಒಟ್ಟು ಉತ್ಪನ್ನ ಅಂದರೆ ಏನು ಹೇಳಿದ್ದೀನಿ ಈಗಾಗಲೇ. 0, 10, 24, 40, ಗ್ಯಾಪ್ 57 ಅಂತ ಕೊಟ್ಟಿದ್ದಾರೆ. ಇನ್ನು ಎಮ್ ಪಿ ಎಲ್ ಅಂತಂದರೆ ಸೀಮಾಂತ ಉತ್ಪನ್ನ. 0 ಕೊಟ್ಟಿದ್ದಾರೆ, ಗ್ಯಾಪ್ 16, 10, 6, 1 ಅಂತ ಕೊಟ್ಟಿದ್ದಾರೆ. ಇನ್ನು ಎ ಪಿ ಎಲ್ ಏನು ಕೊಟ್ಟಿದ್ದಾರೆ? 0, 10, 12, 13.33, ಗ್ಯಾಪ್ 11.2, 9.5 ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಕಾಣೆಯಾಗಿರ್ತಕ್ಕಂತಹ ಅಂಶಗಳನ್ನು ತುಂಬ್ಕೋಬೇಕು. ನಿಮ್ಗೆ ಗೊತ್ತದ ಟಿ ಪಿ ಕಂಡುಹಿಡಿತಕ್ಕಂಥ ಸೂತ್ರ ಟಿ ಪಿ ಎಲ್ ಈಕ್ವಲ್ ಟು ದಿ ಸಿಗ್ಮಾ ಎಮ್ ಪಿ ಎಲ್ ಅಂತ ನೋಡಿದ್ವಿ. ಆಮೇಲೆ ಎಮ್ ಪಿ ಎಲ್ ಹೆಂಗೆ ಕಂಡುಹಿಡಿದ್ವಿ? ಎಮ್ ಪಿ ಎಲ್ ಈಕ್ವಲ್ ಟು ದಿ ಟಿ ಪಿ ಎಲ್ ಮೈನಸ್
ಟಿ ಪಿ ಎಲ್ ಮೈನಸ್ 1. ಈಗಿದ್ದ ಒಟ್ಟು ಉತ್ಪನ್ನದೊಳಗೆ ಮೊದಲಿದ್ದ ಒಟ್ಟು ಉತ್ಪನ್ನ ಮೈನಸ್ ಮಾಡಿಕೊಂಡ್ರೆ ಎಮ್ ಪಿ ಎಲ್ ಬರುತ್ತೆ. ಇನ್ನು ಸರಾಸರಿ ಉತ್ಪನ್ನ ಹೆಂಗೆ ಕಂಡು ಹಿಡಿತೀವಿ ಅಂತ ಹೇಳಿದ್ವಿ ನೋಡಿ, ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಅಂತ ಕೊಟ್ಟಿದ್ದ. ಈಗ ನಾವೇನು ಮಾಡ್ಕೋಬೇಕು, ಒಂದೊಂದಾಗಿ ಫುಲ್ಫಿಲ್ ಮಾಡ್ತಾ ಹೋಗೋಣ. ಈಗ ಮೊದಲಿಗೆ ಏನು ಮಾಡೋಣ ಅಂತಂದರೆ, ಎಮ್ ಪಿ ಎಲ್ ಗ್ಯಾಪ್ ಇರ್ತಕ್ಕಂಥ ಅಂಶಗಳು ಯಾವುವು? 10ರ ಮುಂದೆ ಗ್ಯಾಪ್ ಇದೆ, 24ರ ಮುಂದೆ ಗ್ಯಾಪ್ ಇದೆ. 10ರ ಮುಂದೆ ಗ್ಯಾಪ್ ಇರ್ತಕ್ಕಂಥದ್ದನ್ನು ಹೆಂಗೆ ಕಂಡು ಹಿಡಿಬೇಕು? ಎಮ್ ಪಿ ಎಲ್ ಅಂದರೆ ನಿಮ್ಗೆ ಗೊತ್ತದ. ಎಮ್ ಪಿ ಎಲ್ ಸೂತ್ರ ಏನಿದೆ? ಟಿ ಪಿ ಎಲ್ ಮೈನಸ್ 1 ಅಂತ ಹೇಳಿದ್ವಿ ಹಿಂದಿನ ಲೆಕ್ಕಾಚಾರದಾಗ. ನೋಡಿವಿ ನಾವು ಈಗಿದ್ದ ಒಟ್ಟು ಉತ್ಪನ್ನ 10, ಮೊದಲಿದ್ದ ಒಟ್ಟು ಉತ್ಪನ್ನ 0 ಇದೆ. ಈಗಿದ್ದ ಒಟ್ಟು ಉತ್ಪನ್ನ 10 ಇದೆ. 10 ಮೈನಸ್ 0 ಈಕ್ವಲ್ ಟು 10 ಬರ್ತದೆ. ಈಗಿದ್ದ ಒಟ್ಟು ಉತ್ಪನ್ನ 24 ಇದೆ. ಮೊದಲಿದ್ದ ಒಟ್ಟು ಉತ್ಪನ್ನ 10 ಇದೆ. ಈಗಿದ್ದ ಉತ್ಪನ್ನದೊಳಗೆ ಮೊದಲಿದ್ದ ಉತ್ಪನ್ನವನ್ನು ಮೈನಸ್ ಮಾಡಿಕೊಂಡ್ರೆ ಅದು 4 ಬರ್ತದೆ. ಅದನ್ನು ಫುಲ್ಫಿಲ್ ಮಾಡೋದು. ಇನ್ನು ಟಿ ಪಿ ಎಲ್ ಅಂತಂದರೆ ಸೀಮಾಂತ ಉತ್ಪನ್ನ ಅಂತ ಹೇಳಿದೆ ನಾನು. ಸೀಮಾಂತ ಉತ್ಪನ್ನವನ್ನು ಹೆಂಗೆ ಕಂಡುಹಿಡಿತೀವಿ? ಸೀಮಾಂತ ಉತ್ಪನ್ನವನ್ನು ಹೆಂಗೆ ಕಂಡುಹಿಡಿತೀವಪ್ಪ ಅಂತಂದ್ರೆ, ನಾವು ಒಟ್ಟು ಉತ್ಪನ್ನ ತುಂಬ್ಕೋಬೇಕಾಗಿದೆ. ಒಟ್ಟು ಉತ್ಪನ್ನವನ್ನು ಹೆಂಗೆ ಕಂಡುಹಿಡಿತೀವಿ? ಸಿಗ್ಮಾ ಎಮ್ ಪಿ ಎಲ್ ಅಂತ ಕೊಟ್ಟಿದ್ದಾರೆ. ಸೂತ್ರದ ಪ್ರಕಾರ ನಾವು ಸೂತ್ರ ಬರ್ಕೋಬೇಕು. ಸಿಗ್ಮಾ ಎಮ್ ಪಿ ಎಲ್ ಅಂತಂದರೆ ಹೆಂಗೆ? ಸೀಮಾಂತ ಉತ್ಪನ್ನವನ್ನು ಒಟ್ಟುಗೂಡಿಸ್ಕೋತ ಬಂದರೆ ಟಿ ಪಿ ಬರ್ತದೆ. ಈಗ ನೋಡಿ, 10 ಇದೆ, 10 ಬಂತು. 10 + 14 24, 14 + 16 40, 40 + 10 ನೋಡಿರಿ. ಈಗಿದ್ದು ನೋಡಿರಿ ಸಿಗ್ಮಾ ಎಮ್ ಪಿ, ಇದನ್ನು ಇಲ್ಲಿ ಇಷ್ಟೆಲ್ಲ ಕೂಡಿಸ್ಕೊಂಡಾಗ ಎಷ್ಟು ಬಂದಿದೆ? 10 ಆ್ಯಸ್ ವೆಲ್ ಬಂತು. 10 + 14 24, 24 + 16 40, 40 + 10 50 ಬರ್ತದೆ. ಇನ್ನು ಇದು 50 + 6 56 ಬರ್ತದೆ. ಅಂದರೆ ಈಗ 40 ಏನಿದೆ ಅದರೊಳಗೆ ಸೀಮಾಂತ ಉತ್ಪನ್ನ ಇದೆಲ್ಲ ಕೂಡಿಸ್ಕೊಂಡು ಬಂದಿರತಕ್ಕಂಥದ್ದು ಎಷ್ಟು? 16ರವರೆಗೆ 40 ಬಂದಿದೆ. 40 ಸೀಮಾಂತ ಉತ್ಪನ್ನದ ಒಟ್ಟು ಮೊತ್ತ. 3 ಘಟಕದ ಸೀಮಾಂತ ಉತ್ಪನ್ನ ಕೂಡಿಸಿದಾಗ 40 ಬಂದಿದೆ. 4ನೇ ಘಟಕದ ನೋಡೋದಾದರೆ ಇಲ್ಲಿ 40 + 10 = 50, 50 + 6 = 56, 56 + 1 = 57 ಇದೆ. ನಾವು 2 ತುಂಬ್ಕೋಬೇಕಾಗಿತ್ತು, ತುಂಬ್ಕೊಂಡ್ವಿ. ಇನ್ನು ಎ ಪಿ ಎಲ್ ಅಂತಂದರೆ ಸರಾಸರಿ ಉತ್ಪನ್ನ. 0 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 12 ಕೊಟ್ಟಿದ್ದಾರೆ, 13.33 ಕೊಡ. ಇದನ್ನೊಂದಕ್ಕೆ ತುಂಬಬೇಕಾಗಿದೆ. ಸರಾಸರಿ ಉತ್ಪನ್ನ ಅಂತ ಹೆಂಗೆ ಕಂಡು ಹಿಡಿತೀವಿ? ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್. ಇದು ಗ್ಯಾಪ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಈ ಗ್ಯಾಪ್ ಭಾಗವನ್ನು ತುಂಬ್ಕೋಬೇಕಾದ್ರೆ ಇದರ ಒಟ್ಟು ಉತ್ಪನ್ನ ಎಷ್ಟಿದೆ? 50 ಇದೆ. 50 ಡಿವೈಡೆಡ್ ಬೈ 4 ಮಾಡಿದರೆ 12.5 ಬರುತ್ತೆ. 50 ಮೊದಲು ಕ್ಯಾಲ್ಕುಲೇಟರ್ ಬರ್ಕೊಳ್ಳಿ. 50 ಡಿವೈಡೆಡ್ ಬೈ 4, 50/4 = 12.5 ಬರ್ತದೆ. ಎಷ್ಟು ಬರೆದ್ರೆ ನೀವು 5 ಅಂಕವನ್ನು ಪಡ್ಕೋಬೋದು. ನಾವು ಈ 3ನೇ ಉತ್ಪಾದನೆ ಮತ್ತು ವೆಚ್ಚ ಅಧ್ಯಾಯದಲ್ಲಿ ಬರ್ತಕ್ಕಂತಹ ನ್ಯೂಮೆರಿಕಲ್ ಪಾರ್ಟನ್ನು 2 ಚರ್ಚೆ ಮಾಡಿವಿ. ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿವಿ. ಕನ್ಫ್ಯೂಸ್ ಏನು ಮಾಡ್ಕೋತೀರ ಭಾಳ ಜನ ವಿದ್ಯಾರ್ಥಿಗಳು? ಇವೆಲ್ಲ ಲೆಕ್ಕ ಕರೆಕ್ಟ್ ಬಿಡಿಸ್ತೀರ, ಆದರೆ ಇಲ್ಲಿ ಬರ್ಕೊಳ್ಳುವಾಗ ಇಲ್ಲಿ ಎ ಪಿ ಬರೀತಾರೆ, ಇಲ್ಲಿ ಎಮ್ ಪಿ ಬರೀತಾರೆ. ಹಂಗೆ ಆಗಬಾರ್ದು ನೋಡಿ. ಅದು ಯಾವುದು ಕಂಡು ಹಿಡಿದಿರ್ತಿರ್ತಾರಲ್ಲ ಅದನ್ನೇ ಫುಲ್ಫಿಲ್ ಮಾಡಬೇಕು. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಟಿ ಪಿ ಎಲ್ ಕೊಟ್ಟಿದ್ದಾರೆ, ಎಮ್ ಪಿ ಎಲ್ ಕೊಟ್ಟಿದ್ದಾರೆ, ಎ ಪಿ ಎಲ್ ಕೊಟ್ಟಿದ್ದಾರೆ. ಹಿಂದಿನ ಪ್ರಾಬ್ಲಮಲ್ಲಿ ನಾವು ನೋಡಿದ್ವಿ ಎ ಪಿ ಎಲ್ ಈ ಕಡೆ ಇತ್ತು. ಹೀಗಾಗಿ ಇಲ್ಲಿ ಏನು ಮಾಡ್ತೀರಿ? ಎ ಪಿ ಎಲ್ ಎಮ್ ಪಿ ಬಿಡಿಸಿ ಅದಕ್ಕೆ ಎ ಪಿ ಎಲ್ ಅಂತ ಮೇಲೆ ಬರೀತಾರೆ. ಹಂಗೆ ಆಗಬಾರ್ದು. ಎಮ್ ಪಿ ಎಲ್ ಅಂತಂದರೆ ಅದೇನಿದೆ, ಎಮ್ ಪಿ ಎಲ್ ಹೆಂಗೆ ಬರುತ್ತೆ ಅದನ್ನು ತುಂಬಬೇಕು, ಎ ಪಿ ಎಲ್ ಹೆಂಗೆ ಬರುತ್ತೆ ಅದನ್ನು ತುಂಬ್ಕೋಬೇಕು. ಎಷ್ಟು ಬಿಡಿಸಿದ್ರೆ ನಿಮಗೆ ನ್ಯೂಮೆರಿಕಲ್ ಪಾರ್ಟಲ್ಲಿ ಒಟ್ಟು ಇದು 5 ಅಂಕ ಮತ್ತು ಹಿಂದೆ ಚರ್ಚೆ ಮಾಡಿರ್ತಕ್ಕಂಥ ಪ್ರಶ್ನೆ 4 ಅಂಕ, ಒಟ್ಟು 9 ಅಂಕದ ಅಂಶಗಳನ್ನ ಚರ್ಚೆ ಮಾಡಿದ್ವಿ. ಧನ್ಯವಾದಗಳು.